ಮ್, ಹಿಂದಿನ ಆ, ಯಾವುದೋ ಒಂದೆರಡು ವೀಡಿಯೋದಲ್ಲಿ ಹೇಳಿದ್ದೀನಿ. ದೇಹ, ಮನಸ್ಸು, ವಿಚಾರಗಳು ವಿಚಾರಗಳು ಥಾಟ್ಸ್ ವಿಚಾರ ಅಂದರೆ ಥಾಟ್ಸ್. ಆಚಾರ ವಿಚಾರ. ದೇಹ ಶಾಶ್ವತ ಅಲ್ಲ ಅನ್ನೋದು ಎಲ್ಲ ಮನುಷ್ಯರಿಗೂ ಗೊತ್ತಿರೋ ವಿಷಯ. ಅಂದರೆ 65-70 ವರ್ಷ ಜೀವನ ಏನು ಸಿಕ್ಕಿದೆ ಅದರಲ್ಲಿ ಮನಸ್ಸಿನ ಬಗ್ಗೆ ಎಷ್ಟಾಗುತ್ತೋ ಅಷ್ಟು ತಿಳ್ಕೊಬೇಕು. ಮನಸ್ಸು ಅಂದರೆ ಈಗ ಥಾಟ್ಸ್, ಯೋಚನೆಗಳು. ಮನಸ್ಸು ಈಗ ಹೈಸ್ಕೂಲಿಂದನೇ ಸ್ವಲ್ಪ ಏನೋ ನನ್ನ ಬಗ್ಗೆ ಏನೋ ತಿಳ್ಕೊಬೇಕು ಅನ್ನೋ ಒಂದು ಇಂಟ್ರೆಸ್ಟು ಬರುತ್ತೆ ಅವರಿಗೆ. ಆ ಏಜಲ್ಲಿ, ಆ ಹೈಸ್ಕೂಲಲ್ಲಿ ಏನು ಇಂಟ್ರೆಸ್ಟ್ ಬರುತ್ತಲ್ಲ, ಆವಾಗ ಸರಿಯಾಗಿ ಯಾವ್ದಾದ್ರು ಬುಕ್ಸು ಇಲ್ಲ ಯಾವ್ದಾದ್ರು ಜಾಗಗಳು ಇಲ್ಲ ವ್ಯಕ್ತಿಗಳು ಸಿಗಬೇಕು. ಈಗ ನನಗೆ ಮನಸ್ಸಿನ ಬಗ್ಗೆ ತಿಳ್ಕೊಳೋಕ್ಕೆ ಎಲ್ಲಿಂದ ಶುರು ಮಾಡೋದು ಅನ್ನೋದೇ ಗೊತ್ತಿರಲಿಲ್ಲ. ಅಂದರೆ ಇವಾಗ ಎಲ್ಲ ಬೇರೆ 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 ಥರ ಆರ್ಟಿಕಲ್ಗಳನ್ನೆಲ್ಲ ಓದಿ, ಬುಕ್ಸ್ಗಳನ್ನೆಲ್ಲ ಓದಿ, ಕೆಲವೊಂದು ಯೋಗ, ಬ್ರೀತಿಂಗ್ ಟೆಕ್ನಿಕ್ಕೆಲ್ಲ ಅಭ್ಯಾಸ ಮಾಡಿ ಉಸಿರಾಟದಲ್ಲೇ ಜಾಸ್ತಿ ದೀರ್ಘ ಉಸಿರಾಟದಿಂದ ನಮ್ಮ ಉಸಿರಾಟದ ಸರಿಯಾಗಿ ಉಸಿರಾಟ ಮಾಡೋದು ಅಭ್ಯಾಸ ಮಾಡಿದ್ರೆ ಮನಸ್ಸನ್ನು ಬ್ಯಾಲೆನ್ಸ್ ಆಗಿ ಇಟ್ಕೊಬೋದು. ತುಂಬ ಜನ ಎಲ್ಲ ಬೆಳಗ್ಗೆ ವಾಕಿಂಗು ಬರೋರು ಪ್ರಾಣಾಯಾಮ ಎಲ್ಲ ಅಭ್ಯಾಸ ಮಾಡೋದು ನೋಡ್ತೀವಿ. ಕೆಲವ್ರು ಗೊತ್ತಿರೋರು ಮಾಡ್ತಾರೆ. ಪ್ರಾಣಾಯಾಮ ಇದು ಮಾಡಿದ್ರೆ ಒಳ್ಳೆಯದು ಅಂತ ಈಗ ನಾನು ಒಬ್ರಿಗೆ ಹೇಳ್ತೀನಿ. ಬಟ್ ನಾನು ಹೇಳಿದ್ರೆ ಅವರು ಮಾಡಲ್ಲ. ಅಭ್ಯಾಸ ಮಾಡಿಸ್ಬೇಕಾಗತ್ತೆ. ಒಂದು 2-3 ತಿಂಗಳು ಅಭ್ಯಾಸ ಮಾಡಿಸಿದ್ರೆ ಜೊತೆಗೆ, ಆಮೇಲೆ 3 ತಿಂಗಳಾದಮೇಲೆ ಅವ್ರಿಗೆ ಬೆನಿಫಿಟ್ಸ್ ಗೊತ್ತಾದ ಮೇಲೆ ಕಂಟಿನ್ಯೂ ಮಾಡ್ತಾರೆ. ಸುಮಾರು ಜನ ಮಾಡ್ತಾರೆ. ಉಸಿರಾಟದಲ್ಲಿ ನಮ್ಮ ಏನಂತೀರ, ಎಲ್ಲರಿಗೂ ಜಾಸ್ತಿ ಭಾವನೆಗಳು ಕಂಟ್ರೋಲ್ ಮಾಡೋಕ್ಕೆ ಕಷ್ಟ ಆಗೋದು ಕೋಪ. ಕೋಪ ಬಂದಾಗ ಇಲ್ಲ ಗಾಬರಿ ಆದಾಗ ಜೋರಾಗಿ
ಫಾಸ್ಟಾಗಿ ಉಸಿರಾಡ್ತಾರೆ. ಸೊ ನಾರ್ಮಲ್ ಆಗಿದ್ದಾಗಲೇ ಸರಿಯಾದ ರೀತಿಯಲ್ಲಿ ಉಸಿರಾಟ ಮಾಡೋದನ್ನು ಅಭ್ಯಾಸ ಮಾಡಬೇಕು. ಸೊ ನಾರ್ಮಲ್ ಆಗಿದ್ದಾಗ ಅಭ್ಯಾಸ ಮಾಡಿ ಆವಾಗ ಇನ್ನೇನು ಸಿಟ್ಟು ಬರ್ತಾ ಇದೆ ಅಂದರೆ ಆವಾಗ ಅಭ್ಯಾಸ ಮಾಡಿರ್ತೀವಲ್ಲ ಅಲ್ಲಿ ಆವಾಗ ಕಂಟ್ರೋಲ್ ಕಂಟ್ರೋಲ್ ಮಾಡ್ಕೊಬೋದು. ಏನಂತಾರಲ್ಲ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರಲ್ಲ. ಸಿಟ್ಟು ಬಂದ ಮೇಲೆ ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ ಅಂತ ತಿಳ್ಕೊಳೋಕ್ಕಿಂತ ನಾರ್ಮಲ್ ಆಗಿದ್ದಾಗಲೇ ಅಭ್ಯಾಸ ಮಾಡಬೇಕು. ಉಸಿರಾಟನ ಅದ್ರಲ್ಲಿ ಬೇರೆ ಬೇರೆ ಎಲ್ಲ ಇದೆ. ಸೊ ಅಭ್ಯಾಸ ಮಾಡಬೇಕು. ನಾವು ಮನಸ್ಸಿನ ಕಡೆ ಗಮನ ಕೊಟ್ಟರೆ ಬೇಡದಿರೋ ಯೋಚನೆಗಳು ಕಡಿಮೆ ಆಗತ್ತೆ. ಗಮನ ಕೊಟ್ಟರೆ ಯೋಚನೆಗಳು ಕಡಿಮೆ ಆಗತ್ತೆ. ಗಮನ ಕೊಡಬೇಕು.